ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಬೆಂಗಳೂರಿನಲ್ಲಿ ಒಂದು ಫ್ಲ್ಯಾಟನ್ನು ಖರೀದಿ ಮಾಡಬೇಕಂತ ಹೇಳಿದ್ರೆ ನಾವು ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾದಂತಹ ಬಿಸ್ನೆಸ್ ನಡೀತಾ ಇರೋದ್ರಿಂದ ಒಂದೊಂದು ಪ್ರದೇಶದಲ್ಲಿ ಲಕ್ಷಗಳ ಗಟ್ಟಲೆ ನಾವು ಇನ್ವೆಸ್ಟ್ ಮಾಡೋದಾದರೆ ಇನ್ನೊಂದು ಕೆಲವು ಪ್ರದೇಶಗಳಲ್ಲಿ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಆದರೆ ನಾವು ತಗೊಳ್ತಿರುವ ಅಪಾರ್ಟ್ಮೆಂಟು ಎಷ್ಟು ಸೇಫ್ ಇದೆ ಅನ್ನೋ ಪ್ರಶ್ನೆ ಕೂಡ ಈಗ ಶುರು ಆಗ್ತಿದೆ. ಯಾಕೆ ಈ ವಿಷಯನ ನಾನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಹೊಸೂರು ರಸ್ತೆಯ ಕೂಡ್ಲು ಪ್ರದೇಶದಲ್ಲಿ ಒಂದು ಹೊಸ ಅಪಾರ್ಟ್ಮೆಂಟನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಆ ಅಪಾರ್ಟ್ಮೆಂಟ್ ಏನಿಲ್ಲ ಅಂತ ಹೇಳಿದ್ರು 18 ಮಹಡಿಗಳಿರುವಂತಹ ಅಪಾರ್ಟ್ಮೆಂಟ್ ಅದು. ಅದರಲ್ಲಿ ಏನಿಲ್ಲ ಅಂದರೂ 143 ಫ್ಲ್ಯಾಟ್ಗಳಿದೆ. ಈ 143 ಫ್ಲ್ಯಾಟ್ ಇರುವಂತಹ ಈ ಕಟ್ಟಡ ಒಂದು ಸೈಡ್ ಈ ರೀತಿಯಾಗಿ ವಾಲ್ ಬಿಟ್ಟಿದೆ. ಯಾಕೆ ವಾಲ್ ಇದೆ ಅಂತ ಹೇಳಿದ್ರೆ, ಅಲ್ಲಿರುವಂತಹ ಅಂದರೆ ಏನು ಈ ಬಿಲ್ಡಿಂಗನ್ನು ನಿರ್ಮಾಣ ಮಾಡಿದಾರಲ್ಲ, ಈ ಬಿಲ್ಡಿಂಗ್ ನಿರ್ಮಾಣ ಮಾಡಿರುವಂತಹ ಒಂದು ಭೂಮಿ ಏನಿದೆ ಅಥವಾ ಪ್ರದೇಶ ಏನಿದೆ ಅದರ ತಳಪಾಯ ಸಡಿಲಗೊಳ್ತಾ ಇದೆ. ಹಾಗಾಗಿ ಈ ಒಂದು ಕಟ್ಟಡ ಒಂದು ಸೈಡಿಗೆ ವಾಲ್ ಬಿಟ್ಟಿದೆ. ಆ್ಯಂಡ್ ನಾವು ಏನೇ ಒಂದು ಬಿಲ್ಡಿಂಗ್ಗಳನ್ನು ಕಟ್ತೀವಿ ಬೆಂಗಳೂರಿನಲ್ಲಿ ಅಂತ ಹೇಳಿದ್ರೆ ನಾವು ಪೂರ್ವವಾಗಿ ಒಂದು ಪರ್ಮಿಷನನ್ನು GB ಯಿಂದ ತಗೋಬೇಕಾಗತ್ತೆ. GBA ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿಬಿಟ್ಟು ಅಲ್ಲಿ ಪರಿಶೀಲನೆ ಮಾಡಿ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ನ ವಾಸ ಯೋಗ್ಯ ಪ್ರಮಾಣ ಪತ್ರವನ್ನು ಕೊಟ್ಟಿದ್ರೂ ಕೂಡ ಅದೆಲ್ಲ ಒಂದು ಇನ್ಸ್ಪೆಕ್ಷನ್ ಆಗಿ ಕೊಟ್ಟಿರುವಂತಹ ಸರ್ಟಿಫಿಕೇಟ್ ಅಲ್ವಾ. ಆ ರೀತಿಯಾಗಿ ಕೊಟ್ಟಿದ್ರೂ ಕೂಡ 1-2 ತಿಂಗಳ ಸಮಯದಲ್ಲೇ ಕಂಪ್ಲೀಟ್ ಆಗಿ ಒಂದು ಸೈಡ್ ಈ ರೀತಿಯಾಗಿ ವಾಲ್ ಬಿಟ್ಟಿದೆ. ಬಿಕಾಸ್ ಭೂಮಿ ಏನು ತಳಪಾಯ ಇದೆಯಲ್ಲ ಅದು ಸಡಿಲಗೊಂಡಿದೆ ಅಂತ. ಯಾಕೆ ಹೀಗಾಗಿರುತ್ತೆ, ಏನಕ್ಕೆ ಹೀಗಾಯಿತು ಅಂತಂದರೆ, ಈಗ ನಾವು ಒಂದು ಬಿಲ್ಡಿಂಗನ್ನು ಕಟ್ತಿರ್ತೀವಿ ಅಂತಂದರೆ ನಾವು ಪೂರ್ವವಾಗಿಯೇ ಪರ್ಮಿಷನನ್ನು ತೊಗೋಬೇಕು. ನಾವು ಇಷ್ಟು ಕಟ್ಟಡ ಕಟ್ತಿದ್ದೀವಿ, ಇಷ್ಟು ಫ್ಲೋರ್ ಇರುತ್ತೆ, ಇಷ್ಟು ಫ್ಲ್ಯಾಟ್ಸ್ ಇರುತ್ತೆ. ಆ ಭೂಮಿಯನ್ನು ಅಂದರೆ ಆ ಒಂದು ಮಣ್ಣಿನ ಕೆಪಾಸಿಟಿಯನ್ನು ಕೂಡ ಚೆಕ್ ಮಾಡ್ತಾರೆ ನಾವು ಬಿಲ್ಡಿಂಗ್ಗಳನ್ನು ಕಟ್ಟಬೇಕಾದಂತಹ ಸಮಯದಲ್ಲಿ. ಆ ರೀತಿಯಾಗಿ ಎಲ್ಲ ಚೆಕ್ ಮಾಡಿ ಇವರು ಬಿಲ್ಡಿಂಗನ್ನು ಕಂಪ್ಲೀಟಾಗಿ ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ. ಅಲ್ಲಿ ಕೆಲವರು ಫ್ಲ್ಯಾಟ್ಗಳನ್ನು ಕೂಡ ಖರೀದಿ ಮಾಡಿದ್ದಾರೆ. ಇನ್ನೇನು ಅಲ್ಲಿಗೆ ಹೋಗಿ ವಾಸಿಸಬೇಕು ಅಂತಹ ಸಮಯದಲ್ಲಿ ಈ ರೀತಿಯಾದಂತಹ ಒಂದು ಲೋಪದೋಷ ಆಗೋಗಿದೆ. ಯಾಕೆ ಈ ರೀತಿಯಾಗಿ ಆಯಿತು ಅಂತ ಹೇಳಿ ಜಿಯೋ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ನಲ್ಲಿ ಗೊತ್ತಾಗಿದೆ. ಅಲ್ಲಿರುವಂತಹ ಲೋಪದೋಷಗಳಿಂದ ಹೀಗಾಗಿದೆ ಅಂತ. ಅಂದರೆ ಇವರು ಪೂರ್ವವಾಗಿ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ತಗೊಂಡಿರುವಂತಹ ಪರ್ಮಿಷನ್ ಏನಿದೆಯಲ್ಲ ಅದು ಪ್ರಾಪರಾಗಿ ಕೊಟ್ಟಿದ್ದಾರೆ. ಆದರೆ ಬಿಲ್ಡಿಂಗ್ ಕಟ್ಟಿದ ಮೇಲೆ ಅಲ್ಲಿನ ವರದಿಗಳೇ ಡಿಫ್ರೆಂಟಾಗಿ ಬಂದಿದೆ. ಸೊ ಈ ರೀತಿಯಾಗಿ ಈಗ ಕಟ್ಟಡನ ಕಂಪ್ಲೀಟಾಗಿ ಡೆಮಾಲಿಷ್ ಮಾಡಿ ಮತ್ತೆ ಬಿಲ್ಡಿಂಗನ್ನು ಕಟ್ಟೋದಕ್ಕೆ ಮುಂದಾಗ್ತಿದ್ದಾರೆ ಅಲ್ಲಿನ ಡೆವಲಪರ್ಸ್. ಆದರೂ ನಾವು ಒಂದು ಬಿಲ್ಡಿಂಗನ್ನು ಕಟ್ಟಬೇಕು, ಒಂದು ಸಿಂಪಲಾಗಿ ಮನೆ ಕಟ್ಟಬೇಕಂದ್ರೇ ನಾವು ಲಕ್ಷಗಳು ಆ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಬಿಲ್ಡಿಂಗನ್ನು ಕಟ್ಟೋಕ್ಕೆ. ಇನ್ನು ಇವರು 18 ಮಹಡಿ ಅಪಾರ್ಟ್ಮೆಂಟ್ಗಳನ್ನು ಕಟ್ತಾರೆ, ಅಲ್ಲಿ 143 ಫ್ಲ್ಯಾಟ್ಗಳಿದೆ ಅಂತ ಹೇಳಿದ್ರೆ ಎಷ್ಟು ಕೋಟಿ ಅಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ಆ ಬಿಲ್ಡಿಂಗಿಗೆ ಅನ್ನೋದನ್ನ ಲೆಕ್ಕಾಚಾರ ಹಾಕಬೇಕಾಗತ್ತೆ. ದುಡ್ಡು ಹೋದರೆ ಹೋಗಲಿ, ಆದರೆ ಜನರ ಜೀವ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟೋ ಜನ ಈಗ ಒಂದು ಬಿಲ್ಡಿಂಗ್ ನಿರ್ಮಾಣ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿಗೆ ಕೋಟಿಗಳು ಕೊಟ್ಟು ಅಥವಾ ಲಕ್ಷಗಳು ಕೊಟ್ಟು ಅಡ್ವಾನ್ಸ್ ಬುಕ್ಕಿಂಗನ್ನೇ ಮಾಡ್ಕೊಂಡಿರ್ತಾರೆ. ಈಗ ಅವರಿಗೆಲ್ಲ ಕೂಡ ಆ ಹಣ ವಾಪಸ್ ಸಿಗುತ್ತೋ ಸಿಗಲ್ವೋ ಅನ್ನೋ ಟೆನ್ಷನ್ ಇದ್ದೇ ಇರುತ್ತೆ. ಈಗ ಕಂಪ್ಲೀಟಾಗಿ ಆ ಕಟ್ಟಡವನ್ನು ಡೆಮಾಲಿಷ್ ಮಾಡಿ ಇನ್ನು 20 ತಿಂಗಳ ಕಾಲ ಟೈಮನ್ನು ಮತ್ತೆ ಇನ್ವೆಸ್ಟ್ ಮಾಡಿ ಕಂಪ್ಲೀಟಾಗಿ ಬಿಲ್ಡಿಂಗನ್ನು ಮತ್ತೆ ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನೀವೇನಾದರೂ ಹೊಸ ಜಾಗವನ್ನು ತಗೊಳ್ತಿದ್ದೀರಾ ಅಂತಂದರೆ ಕಂಪ್ಲೀಟ್ ಇನ್ಸ್ಪೆಕ್ಷನ್ ಮಾಡಿ ನಿಮ್ಮ ಸೇಫ್ಟಿನ ನೀವು ಫಸ್ಟ್ ನೋಡಿಕೊಂಡು ಬಿಲ್ಡಿಂಗ್ಗಳನ್ನು ತಗೊಳ್ಳಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.